ಲೋಕ ಕಲ್ಯಾಣಾರ್ಥವಾಗಿ ಚನ್ನರಾಯಪಟ್ಟಣ ತಾಲೂಕು ಬಾಗೂರು ಹೋಬಳಿ ಚೆವ್ವೇನಹಳ್ಳಿ ಗ್ರಾಮದ ಆಂಜನೇಯ ದೇವಾಲಯದ ಆವರಣದಲ್ಲಿ ಹೋಮ ನೆರವೇರಿಸಲಾಯಿತು. ಗ್ರಾಮದಲ್ಲಿ ಅನ್ನದಾನವನ್ನು ಏರ್ಪಡಿಸಿದ್ದು ಗ್ರಾಮಸ್ಥರು ಅನ್ನಪ್ರಸಾದ ಸ್ವೀಕಾರ ಮಾಡಿದ್ದಾರೆ. ಈ ವೇಳೆ ಮಾಜಿ ಶಾಸಕ ಎಂ.ಎ. ಗೋಪಾಲಸ್ವಾಮಿ, ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ಅಣತಿ ಆನಂದ್, ಪುರದ ರವಿ ಹಾಗೂ ಚೆವ್ವೇನಹಳ್ಳಿ ಗ್ರಾಮದ ಆಂಜನೇಯ ದೇವಾಲಯ ಸಮಿತಿಯವರು, ಯುವಕರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ಏನು ಆಂಜನೇಯ ದೇವಸ್ಥಾನವನ್ನ ಇವತ್ತು ಜೀರ್ಣೋದ್ಧಾರ ಮಾಡಿದ್ದೀರ. ನಮ್ಮ ಭಾಗದ ಈ ಭಾಗದ ನವಲೆ ಭಾಗದ ನಾಗಣ್ಣವರು ಎಲ್ಲರೂ ಕೂಡ ಬಂದಿದ್ದಾರೆ. ಪ್ರತ್ಯಕ್ಷ ಪರೋಕ್ಷವಾಗಿ ಎಲ್ಲರೂ ಕೂಡ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಮತ್ತೆ ಬಣ್ಣ ಮತ್ತು ಸುಣ್ಣವನ್ನು ಹೊಡೆದು ಇವತ್ತು ಹೋಮವನ್ನು ಮಾಡಿ ಈ ಲೋಕ ಕಲ್ಯಾಣ ರೀತಿ ಇಂಥ ಕಾರ್ಯಕ್ರಮಗಳು ಧಾರ್ಮಿಕವಾಗಿ ನಮ್ಮ ತಾಲೂಕಿನಲ್ಲಿ ಎಲ್ಲ ಗ್ರಾಮದಲ್ಲೂ ಕೂಡ ಜೀರ್ಣೋದ್ಧಾರ ಮಾಡಕ್ಕೆ ಅದೇ ರೀತಿ ನೀವೆಲ್ಲ ಕೂಡ ಮಾಡಿದ್ದೀರಾ. ಸ್ವಾಮಿ ಆಂಜನೇಯ ಸ್ವಾಮಿ ನಿಮ್ಮೆಲ್ಲ ಕುಟುಂಬಕ್ಕೂ ಒಳ್ಳೇದು ಮಾಡಲಿ. ಈ ಗ್ರಾಮದ ಅಭಿವೃದ್ಧಿಗೆ ನಾವು ಆನಂದ್ ಇರ್ಬೋದು, ಅವ್ರ ತಂದೆ ಶೇಖರಣ ಇರ್ಬೋದು, ಭಾಗದಲ್ಲಿ ಎಲ್ಲರೂ ಕೂಡ ಸೇವೆ ಮಾಡಿರ್ತಕ್ಕಂಥದ್ದು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಗ್ರಾಮದ ಅಭಿವೃದ್ಧಿಗೆ ನೀವೆಲ್ಲರೂ ಕೂಡ ಸಹಕಾರ ಇಟ್ಕೊಂಡು ಈ ಒಂದು ದೇವಸ್ಥಾನದ ಒಂದು ಜೀರ್ಣೋದ್ಧಾರದಿಂದ ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಆಂಜನೇಯ ಸ್ವಾಮಿಯಲ್ಲಿ ಪ್ರಾರ್ಥಿಸ್ತೇನೆ. ಸ್ವಾಮಿ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನನ್ನ ತಾಯಿಯಂದಿರೇ, ನನ್ನ ತಂದೆ ತಾಯಿಗಳ ಯುವಕ ಮಿತ್ರರೇ, ಏನು ಇತ್ತೀಚಿನ ದಿನಗಳಲ್ಲಿ ನನಗೆ ಗೊತ್ತಿರಂಗೆ ಈ ಪುಟ್ಟೇಗೌಡರ ಕಾಲದಲ್ಲಿ ಚೆವ್ವೇನಹಳ್ಳಿಲಿ ಗ್ರಾಮ ಅಭಿವೃದ್ಧಿ ಆಗಿದ್ದಾಗ ಅದು ಬಿಟ್ರೆ ಇದುವರೆಗೆ ಏನೂ ಆಗಿಲ್ಲ. ಅದು ನಾನು ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ. ಕಾರಣಾಂತರದಿಂದ ಇದೇ ಕಡೆಗೆ ಹೋಗಿ ಎಲ್ಲ ನಮಗೆ ಚೆವ್ವೇನಹಳ್ಳಿಲಿ ಬಹಳ ಆಶೀರ್ವಾದ ಮಾಡಿರ್ತಾರೆ. ರಾಮಣ್ಣ ಇರ್ತಾರೆ, ಎಲ್ಲ ನಮ್ಮ ಅಪ್ಪರ ಶಿಷ್ಯಗಳೇ ರಾಮಣ್ಣ, ಎಲ್ಲರೂ ನಾಗರಾಜಣ್ಣ, ಎನ್.ಕೆ. ನಾಗಣ್ಣ ಇರ್ಬೋದು, ರಮೇಶ್ ಅಣ್ಣ ಇರ್ಬೋದು, ಎಲ್ಲರೂ. ಮುಂದಿನ ದಿನಗಳಲ್ಲಿ ನಿಮ್ಮ ಕಷ್ಟ ಸುಖಕ್ಕೆ ನಾವೆಲ್ಲ ಗೋಪಾಲಸ್ವಾಮಿ ಅವ್ರು ನಾವು ಜೊತೆಲಿ ಇರ್ತೀವಿ. ದಯಮಾಡಿ ಎಲ್ಲ ಒಂದೇ ರೀತಿ ಇದು ಮಾಡೋದು ಬೇಡ, ಎಲ್ಲರಿಗೂ ಸಹಕರಿಸ್ಬಿಟ್ಟು ಎಲ್ಲಾರನ್ನೂ ಒಗ್ಗಟ್ಟಾಗಿ ಊರಿನ ಒಗ್ಗಡೋದು ಬೇಡ. ನಿಮ್ಮ ಕಷ್ಟ ಸುಖಕ್ಕೆ ನಾವು ಇರ್ತೀವಿ. ಆ ದೇವರ ಆಂಜನೇಯ ಅನುಗ್ರಹದಿಂದ ಒಳ್ಳೆ ಮಳೆ ಬೆಳೆಯಾಗಿ ಜನಗಳಿಗೆ ಕಷ್ಟ ಸುಖ ಎಲ್ಲ ದೇವರ ಅನುಗ್ರಹಿಸ್ಲಿ ಅಂತ ಹೇಳ್ತಾ ನಿಮ್ಮ ಮಾತಾಡಕ್ಕೆ ಅವಕಾಶ ಕೊಟ್ಟ